ನಮಸ್ತೆ ನನ್ನ ಆತ್ಮೀಯ ಸ್ನೇಹಿತರೆ. ಇವತ್ತು ಒಬ್ಬ ವ್ಯಕ್ತಿಯ ಸಮಾಜದ ಕುರಿತಾಗಿ ಅವನಿಗಿರೋ ವಿವೇಚನೆ ಹಾಗೂ ಶಕ್ತಿಯಾಗಿ ಹೇಗೆ ನಿಂತರು, ಹಾಗೆ ಕ್ರಾಂತಿಕಾರಿ ಬದಲಾವಣೆಗಳನ್ನೆಲ್ಲ ಹೇಗೆಲ್ಲ ತಂದರು ಅಂತ ನೀವು ಆ ವ್ಯಕ್ತಿ ಬಗ್ಗೆ ಸಾಕಷ್ಟು ತಿಳ್ಕೊಂಡಿರ್ತೀರ. ಆ ವ್ಯಕ್ತಿ ಹೆಸರು ಕ್ರಾಂತಿಕಾರಿ ಬಸವಣ್ಣ ಅಂತ. ಅವರ ವಚನವೊಂದನ್ನು ಇವತ್ತು ನಾನು ನಿಮಗೋಸ್ಕರ ಹೇಳಬೇಕಂತ ಬಯಸ್ತಾ ಇದ್ದೀನಿ. ಹಾಗೆ ನನ್ನ ವಿವೇಚನೆಗೆ ತಿಳಿದಷ್ಟು ಅದನ್ನು ನಿಮಗೆ ವಿಷಯನ ವಿಸ್ತರಿಸ್ತಾ ಹೋಗ್ತೀನಿ. 100 ನೋದಿ 100 ಕೇಳಿದರೇನು, ಆಶೆ ಅರಿಯದು ರೋಷ ಬಿಡದು, ಮಜ್ಜನ ಕೆರೆದು ಫಲವೇನು, ಮಾತಿನಂತೆ ಮನವಿಲ್ಲದ, ಜಾತಿ ಡೊಂಬರ ನೋಡಿ ನಗುವನಯ್ಯ ನಮ್ಮ ಕೂಡಲ ಸಂಗಮ ದೇವ. ಎಷ್ಟು ಚೆನ್ನಾಗಿದೆ ನೋಡಿ. ನಾವು ಹೇಳುವಾಗ ಎಷ್ಟೊಂದು ಬಾಯಿಗೆ ಅದನ್ನ ಹೇಳ್ತಾರಲ್ಲ, ನಾಲ್ಗೆಗೆ ಇದು ಇಲ್ಲ, ಮೂಳೆ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಲೈಕ್ ನಾವು ಕೆಲವೊಂದ್ಸಲ ಬಾಯಿಗೆ ಬಂದಂಗೆ ಮಾತಾಡ್ಬಿಡ್ತೀವಿ. ಆದರೆ ಆ ಮಾತುಗಳಂತೆ ನಾವು ನಡ್ಕೋತೀವ ಅನ್ನೋದು ಈ ವಚನದ ಸಾರಾಂಶದಲ್ಲಿ ತಿಳಿತಾ ಹೋಗುತ್ತೆ. 100 ನೋದಿ 100 ಕೇಳಿದರೇನು, 100 ಬುಕ್ಗಳನ್ನು ಓದಿ 100 ಕತೆಗಳನ್ನು ಕೇಳಿ ಪ್ರವಚನ ಕೇಳಿ ಎಲ್ಲ ಕೇಳಿದ್ರೆ ನೀನು ನುಡಿಯಂತೆ ನಡೆಯದಿದ್ರೆ ಅದು ವ್ಯರ್ಥ ಅಲ್ವಾ? ಆಶೆ ಅರಿಯೋದು ರೋಷ ಬಿಡೋದು. ನಮಗಿರೋ ಆಸೆ ಹೋಗುತ್ತಾ? ಖಂಡಿತ ಇಲ್ಲ. ಯಾಕಂದರೆ ನಾವು ಸಾಮಾನ್ಯ ಮನುಷ್ಯರು ರೀ, ಸಾಮಾನ್ಯರಲ್ಲಿ ಸಾಮಾನ್ಯರು. ನಮ್ಗೆ ಆ ರೋಷ ಆಸೆ ಅನ್ನೋದು ಹೋಗಲ್ಲ. ಅದನ್ನೇ ಈ ವಚನಕಾರರು ಇಲ್ಲಿ ಹೇಳ್ತಾ ಹೋಗ್ತಾರೆ. ಮಜ್ಜನ ಕೆರೆದು ಫಲವೇನು? ನೀವು ಹೊರಗಡೆ ಎಷ್ಟು ಶುಚಿಯಾದರೆ ಏನು ಫಲ? ಮನಸ್ಸಿನ ಒಳಗಡೆ ನೀವು ಶುಚಿಯಾಗಬೇಕು. ಅಂದರೆ ಒಂದು ಹಳೆಯದೊಂದು ವಚನ ಕೇಳಿದ್ದೀನಿ ನಾನು. ಈ ಸಾರಾಯಿ ಮಡಿಕೆ ಇರುತ್ತಲ್ಲ, ಆ ಮಡಿಕೆಯನ್ನು ಹೊರಗಿನಿಂದ ತೊಳಿಬಾರ್ದು, ಒಳಗೆ ತೊಳಿಬೇಕು. ಹಾಗೆ ಹೊರಗಡೆ ತೊಳೆದ್ರೆ ಒಳಗಡೆ ವಾಸನೆ ಬರದಲ್ಲೇ ಇರುತ್ತಾ? ಹಾಗೆ ನಮ್ಮ ಮನಸ್ಸು ಅನ್ನೋ ಈ ಒಳಗಡೆ ಸಾಕಷ್ಟು ಇಟ್ಕೊಂಡಿರೋ ಕೊಳಕು ವಿಚಾರಗಳು, ಬೇಡದಲ್ಲೇ ಇರೋ ವಿಚಾರಗಳು, ಅನವಶ್ಯಕ ವಿಚಾರಗಳನ್ನು ನಾವು ಮೊದಲು ತೊಳ್ಕೊಬೇಕು. ಅದನ್ನು ಬಿಟ್ಬಿಟ್ಟು ದಿನ ನೀನು ಎಷ್ಟು ಸಲ ಸ್ನಾನ ಮಾಡಿದರೆ ಏನು ಪ್ರಯೋಜನ ಅಲ್ವಾ? ಹಾಗೆ ಮಾತಿನಂತೆ ಮನವಿಲ್ಲದೆ, ಮಾತಿನಂತೆ ನೀನು ಹೆಂಗೆ ಮಾತಾಡ್ತಿದ್ಯೋ ಆ ರೀತಿ ನಿನ್ನ ಮನಸ್ಸಿಲ್ಲ. ನೀನು ಮಾತಾಡ್ತಿದ್ಯಾ ಅಷ್ಟೇ, ಬಡ್ಡಿ ನಾಲಿಗೆಗೆ ಬಂದಿರೋದನ್ನು ಮಾತಾಡ್ತಿದ್ಯಾ ಹೊರತು ಆ ನುಡಿಯಂತೆ ನಡೆಯಿಲ್ಲ ಅನ್ನೋದು ಇಲ್ಲಿ ವಚನಕಾರರ ಉದ್ದೇಶ. ಜಾತಿ ಡೊಂಬರ ನೋಡಿ ನಗುವನಯ್ಯ ಕೂಡಲ ಸಂಗಮ ದೇವ. ಈ ನಾವೆಲ್ಲ ಮಾಡ್ಕೊಂಡಿರೋ ಈ ಧರ್ಮ, ಈ ಎಲ್ಲ ನಮಗೆ ಬೇಕಾಗಿರೋವಂಥ ಸಪ್ರೇಷನ್ ಅಂತವಲ್ಲ, ಆ ಒಂದು ಭೇದ ಭಾವಗಳನ್ನು ನಾವು ಮಾಡ್ಕೊಂಡಿರೋದು. ಭಗವಂತ ಸೃಷ್ಟಿ ಮಾಡಿರೋದು ಗಂಡು ಹೆಣ್ಣು ಅನ್ನೋ 2 ಜಾತಿಗಳನ್ನಷ್ಟೇ. ಅದನ್ನಷ್ಟೇ ಈ ವಚನಕಾರರು ಇಲ್ಲಿ ಹೇಳ್ತಾ ಹೋಗ್ತಾರೆ. ನಾವೆಷ್ಟು ಡೋಂಬ್ರ ಥರ, ಅಂದರೆ ಲೈಕ್ ಆಡಂಬರದ ಜೀವನ, ನಾವೇನೋ ಹಾಗೆ ಹೀಗೆ ಅಂತ ಹೊಗಳ್ಕೋತೀವಿ. ನಾವು ಆ ಥರ ಇರ್ತೀವಿ, ಈ ಥರ ಇರ್ತೀವಿ, ನಾವೇನು ಯಾರನ್ನೂ ಭೇದ ಭಾವ ಮಾಡಲ್ಲ ಅಂತ. ಆ ಥರ ನಡ್ಕೋತೀವ? ಇಲ್ಲ ಅಲ್ವಾ? ಎಷ್ಟೋ ಸಲ ನಮ್ಮ ಮಾತೇ ಒಂಥರ ಇರುತ್ತೆ, ನನ್ನ ನಡವಳಿಕೆನೇ ಒಂಥರ ಇರುತ್ತೆ. ಅದನ್ನು ಈ ವಚನಕಾರರಲ್ಲಿ ಹೇಳ್ತಾ ಹೋಗ್ತಾರೆ. ಆಗಿನ ಕಾಲದಲ್ಲೇ 12ನೇ ಶತಮಾನದಲ್ಲಿ ಸುಮಾರು ವರ್ಷಗಳ ಒಂದು ಪ್ರಿಡಿಕ್ಷನ್ ಅಂತಾರಲ್ಲ, ಆ ಪ್ರಿಡಿಕ್ಷನನ್ನು ತಲೆಯಲ್ಲಿಟ್ಕೊಂಡು ಆ ವಚನಕಾರ ಬಸವಣ್ಣನವರು ಬರೆದಿರೋ ವಿಚಾರಧಾರೆಗಳನ್ನು ಒಮ್ಮೆ ನಾವು ಕೂಲಂಕುಷವಾಗಿ ಓದುತ್ತಾ ತಿಳ್ಕೊಂಡ್ರೆ ನಾವೆಷ್ಟೋ ಮನಸ್ಸಿನಿಂದ ಮಾನಸಿಕವಾಗಿ ದೈಹಿಕವಾಗಿ 2 ಕಡೆಯಿಂದನೂ ಒಂದು ಸದೃಢವಾಗ್ತೀವಿ ಅಂತ ನನ್ನ ಒಂದು ವೈಯಕ್ತಿಕವಾದ ಅಭಿಪ್ರಾಯ. ಇನ್ಫ್ಲೂಯೆನ್ಸರ್ ಅಂತ ಕರಿತೀವಲ್ರಿ ಈಗಿನ ಕಾಲದಲ್ಲಿ, ಆ ಬೆಸ್ಟ್ ಇನ್ಫ್ಲೂಯೆನ್ಸರ್ಗೆ ಎಕ್ಸಾಂಪಲ್ ಅಂದರೆ ನಮ್ಮ ಬಸವಣ್ಣನವರು. ನೀವಿದನ್ನು ಒಪ್ತೀನಿ ಅಂತ ಅನ್ಕೊತೀನಿ. ಯಾಕಂದರೆ ಈಗಿನ ಯಾರ್ಯಾರೋ ವಿಚಾರಗಳನ್ನು, ಯಾವುದ್ಯಾವುದೋ ವ್ಯಕ್ತಿಗಳನ್ನು ನಮ್ಮ ಯುವಜನತೆ ಇನ್ಫ್ಲೂಯೆನ್ಸರ್ ಅಂತ ಕರೆದ್ಬಿಡ್ತಾರೆ. ಆದರೆ ನಿಜವಾದ ಇನ್ಫ್ಲೂಯೆನ್ಸರ್ ಅನ್ನೋದು ಅದಕ್ಕೊಂದು ತೂಕ ಇದೆ. ಆ ತೂಕ ಇರೋ ಒಂದು ವಿಷಯಕ್ಕೆ ಸರಿಯಾಗಿ ಹೋಲೋ ಅಂಥವ್ರೆ ನಮ್ಮ ಬಸವಣ್ಣನವರು.
ಅಷ್ಟಿಲ್ದಲೆ ಆಗಿನ ಕಾಲದಲ್ಲಿ ಅವರು ತೆಗೆದುಕೊಂಡ ಎಷ್ಟೊಂದು ಕ್ರಾಂತಿಕಾರಿ ಬದಲಾವಣೆಗಳನ್ನು ಸಮಾಜ ನಿರಾಕರಿಸಿತ್ತು. ಆ ನಿರಾಕರಣೆ ಕ್ರಮೇಣ ಒಪ್ಕೋತು. ಯಾಕಂದರೆ ಜಟ್ಟಿ ಮೀಸೆ ಮಣ್ಣಿಗೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅನ್ನೋದು ನಮ್ಮ ಸಮಾಜದ ಒಂದು ಮೊದಲಿಂದ ನಡ್ಕೊಂಬಂದಿರೋದು ಬಿಡಿ. ಯಾವಾಗಲೂ ತಕ್ಷಣಕ್ಕೆ ಅದನ್ನು ಒಪ್ಕೊಳ್ಳೋದನ್ನ ಸಮಾಜ ನಿರಾಕರಿಸುತ್ತೆ. ಆಮೇಲೆ ಅದರ ಒಳಗಿನ ಅರ್ಥವನ್ನು ತಿಳಿತಾ ಹೋದಾಗ ಅದು ತಂತಾನೇ ಆ ಒಂದು ಪರಿವರ್ತನೆಗೆ ತನ್ನಂತಾನು ಒಗ್ಗಿಕೊಳ್ತಾ ಹೋಗುತ್ತೆ. ಹೀಗೆ ಇವತ್ತಿನ ಈ ಸಂಗತಿಯನ್ನು ನಿಮ್ಗೆ ಇಷ್ಟ ಆಗಿದ್ರಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಇಂಥ ಸಂಗತಿಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ನಂಗೆ ಸಹಾಯ ಆಗುತ್ತೆ. ಥ್ಯಾಂಕ್ ಯು.